ಇನ್ನು ನೂತನ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇವತ್ತು ಪ್ರಮಾಣ ವಚನಕ್ಕೂ ಮುನ್ನ ಮಾಜಿ ಸಿಎಂಗಳ ಭೇಟಿಗೆ ಚಿಂತನೆ ಮಾಡಲಾಗ್ತಾ ಇದೆ. ಮಾಜಿ ಪ್ರಧಾನಿಗಳ ಆಶೀರ್ವಾದವನ್ನ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್. ಎಚ್ ಡಿ ದೇವೇಗೌಡರ ಆಶೀರ್ವಾದವನ್ನ ಪಡೆಯುವ ಸಾಧ್ಯತೆ ಇದೆ. ಮಾಜಿ ಸಿಎಂ ಬಿಎಸ್ವೈಗೂ ಕೂಡ ಭೇಟಿ ಮಾಡುವಂತ ಚಿಂತನೆ ಮಾಡಲಾಗ್ತಾ ಇದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಯಡಿಯೂರಪ್ಪ ಅವರ ನಿವಾಸಕ್ಕೂ ಬಹುಶಃ ಭೇಟಿ ಕೊಡ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಬಿಎಸ್ವೈ ನಿವಾಸಕ್ಕೆ ತೆರಳಿ ಅಲ್ಲೂ ಕೂಡ ಅವರ ಆಶೀರ್ವಾದವನ್ನ ಪಡಿಬೇಕು ಅನ್ನೋ ಚಿಂತನೆಯನ್ನ ಈಗ ಡಿಕೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗ ಎಚ್ ಡಿ ದೇವೇಗೌಡರು ಇರ್ಬೋದು, ಅದರ ಜೊತೆಗೆ ಮಾಜಿ ಸಿಎಂ ಆಗಿದ್ದಂತಹ ಬಿಎಸ್ವೈ ಅವರ ಮನೆಗೂ ಕೂಡ ಹೋಗಿ ಅಲ್ಲೂ ಕೂಡ ಅವರ ಆಶೀರ್ವಾದವನ್ನ ಪಡೆಯುವಂತ ಸಾಧ್ಯತೆ ಇದೆ. ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ನೇರವಾಗಿ ಡಿಕೆಶಿ ಅವರ ಮನೆಯಿಂದಲೇ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೂಗಾರ್, ಈಗ ಎಲ್ಲಾ ಸಿದ್ಧತೆಗಳು ಒಂದ್ ಕಡೆ ನಡೆದಿದೆ. ಅದರ ಜೊತೆಗೆ ಇಲ್ಲಿ ಆಶೀರ್ವಾದ ಪಡೆಯೋದು ಅಥವಾ ಏನೋ ದೊಡ್ಡವರು ಏನ್ ಹೇಳ್ತಾರೆ ಅದನ್ನ ಪ್ರತಿ ಬಾರಿ ಫಾಲೋ ಮಾಡೋದು ಅಥವಾ ದೇವಸ್ಥಾನಗಳಿಗೆ ಪೂಜೆ ಪುರಸ್ಕಾರ ಅಥವಾ ಎಲ್ಲೋ ಒಂದು ರೀತಿಯಾಗಿ ದೇವರ ಮೇಲೆ ಜಾಸ್ತಿ ನಂಬಿಕೆ ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಪಾಲಿಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಇಲ್ಲಿ ಮಾಜಿ ಸಿಎಂ ಆಗಿರುವಂತವ್ರು ಕೆಲವೊಂದು ಸೀನಿಯರ್ಸ್ ಹತ್ರ ಹೋಗೋದು, ಅವ್ರ ಹತ್ರ ಆಶೀರ್ವಾದ ಪಡಿಬೇಕು ಅನ್ನುವಂಥದ್ದು ಕೂಡ ಈಗ ಚಿಂತನೆ ಮಾಡ್ಲಾಗ್ತಾ ಇದೆಯಂತೆ ಡಿಕೆ ಶಿವಕುಮಾರ್ ಅವರ ತಲೆಯಲ್ಲಿ ಈಗ ಸದ್ಯಕ್ಕಿರುವಂಥದ್ದು. ಸೊ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ರೋಶಿನಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಕೂಡ ಅವರು ದೇವರ ಮೇಲೆ ಮತ್ತೆ ಹಿರಿಯರ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ ನಾಯಕ ಡಿಕೆ ಶಿವಕುಮಾರ್ ಅವರು. ಹಲವಾರು ದೇವಸ್ಥಾನಗಳಿಗೆ ಹೋಗ್ತಾರೆ, ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾರೆ. ಹಲವು ರೀತಿಯ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥ ದೇವಸ್ಥಾನಗಳಿಗೂ ಕೂಡ ಹೋಗಿ ವಿಶೇಷ ಪೂಜೆ ಕಾರ್ಯಗಳಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. ಅದರಂತೆ ಇವತ್ತು ಕೂಡ ಡಿಕೆ ಶಿವಕುಮಾರ್ ಅವರು ಸಂಜೆ 4:05 ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಲಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೂಜೆಗಳನ್ನ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಒಂದು ಕನಕಪುರದಲ್ಲಿರ್ತಕ್ಕಂತಹ ಅವರ ಮನೆದೇವರಿಗೂ ಕೂಡ ಹೋಗಿ ಒಂದು ವಿಶೇಷ ಪೂಜೆ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅಲ್ಲಿ ಕಬ್ಬಳಮ್ಮ ದೇವಸ್ಥಾನ ಕೂಡ ಬಹಳ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಆ ದೇವಸ್ಥಾನ ಹೋಗಿ ಆ ತಾಯಿ ಆಶೀರ್ವಾದ ಕೂಡ ಪಡೆದುಕೊಂಡಿರ್ತಕ್ಕಂಥ ನಾಯಕ. ಹಾಗಾಗಿ ಅವರು ಸಿಎಂ ಆಗಿ ರಾಜ್ಯದ ಚುಕ್ಕಾಣಿ ಹಿಡಿಯೋಕ್ಕಿಂತ ಮುಂಚಿತವಾಗಿ ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದಾಗುವಂತದ್ದು. ಅದರ ಜೊತೆಗೆ ಈಗಾಗಲೇ ಒಂದ್ ಕಡೆ ನಿನ್ನೆ ತಡರಾತ್ರಿಯೂ ಕೂಡ ಅಜ್ಜಯ್ಯನ ಒಂದು ದೇವಸ್ಥಾನಕ್ಕೂ ಕೂಡ ಹೋಗಿ ನಾಗರಬಾವಿ ಹತ್ರ ಇರ್ತಕ್ಕಂಥ ದೇವಸ್ಥಾನಕ್ಕೂ ಹೋಗಿ ಕೂಡ ಅಲ್ಲಿ ಕೂಡ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ, ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇದೀಗ ಬೆಳಿಗ್ಗೆ ಕೂಡ ಒಂದು ರಾಜಕೀಯವಾಗಿರ್ತಕ್ಕಂತಹ ಒಂದಿಷ್ಟು ಭೇಟಿಗಳನ್ನು ಕೂಡ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಮಾಜಿ ಸಿಎಂಗಳನ್ನ ಭೇಟಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಮತ್ತಷ್ಟು ಈಗ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ನೂತನ ಸಂಪುಟದಲ್ಲಿ ಏಕೈಕ ಡಿಸಿಎಂ ಈಗ ಜಿ ಪರಮೇಶ್ವರ್. ಅಂತಿಮವಾಗಿ ಫೈನಲ್ ಆಯಿತು. ಈಗ ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಹುದ್ದೆ ಬಹುತೇಕ ಕನ್ಫರ್ಮ್. ಆಪ್ತನಿಗೆ ಡಿಸಿಎಂ ಪಟ್ಟ ಕಟ್ಟುವಲ್ಲಿ ಸಿದ್ದರಾಮಯ್ಯ ಈಗ ಯಶಸ್ವಿಯಾಗಿದ್ದಾರೆ. ಪ್ರಭಾವಿ ದಲಿತ ನಾಯಕನಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಾಗಿದ್ರು. ಈಗ ಡಿಸಿಎಂ ಸಿದ್ದರಾಮಯ್ಯ ಒತ್ತಡಕ್ಕೆ ಕೊನೆಗೂ ಈಗ ಹೈಕಮಾಂಡ್ ಮಣಿದಿದೆ. ಹೀಗೆ ಬಹಳಷ್ಟು ಗೊಂದಲ ಇತ್ತು, ಯಾರಿಗೆ ಇಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿ. ನೂತನ ಸಂಪುಟದಲ್ಲಿ ಏಕೈಕ ಡಿಸಿಎಂ ಈಗ ಜಿ ಪರಮೇಶ್ವರ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈಗ ಡಿಸಿಎಂ ಹುದ್ದೆ ಬಹುತೇಕ ಖಚಿತ. ಹೇಗಾದ್ರೂ ಮಾಡಿ ತಮ್ಮ ಆಪ್ತರಿಗೆ ಡಿಸಿಎಂ ಪಟ್ಟ ಕಟ್ಟಲೇಬೇಕು ಅಂತ ಹೇಳಿ ಬಹಳಷ್ಟು ಸರ್ಕಸ್ ಅನ್ನ ಪಟ್ಟಿದ್ರು ಸಿದ್ದರಾಮಯ್ಯ ಅವರು ಕೂಡ. ಈಗ ಕೊನೆಗೆ ಫೈನಲಿ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರ ಒಂದು ಒತ್ತಡಕ್ಕೆ ಅಸ್ತು ಅಂದಿದೆ. ಈಗ ಏಕೈಕ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಇಷ್ಟು ದಿನ ಗೃಹ ಸಚಿವರಾಗಿದ್ರು. ಈಗ ನೂತನ ಸಂಪುಟದಲ್ಲಿ ಡಿಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ಹೀಗೆ ಡಿಕೆಶಿ ಅವರ ಸಂಪುಟದಲ್ಲಿ ಈಗ ಪರಮೇಶ್ವರ್ ಅವರು ಡಿಸಿಎಂ ಆಗ್ತಾ ಇದ್ದಾರೆ. ಫೈನಲಿ ಇದು ಬಹಳಷ್ಟು ಲೆಕ್ಕಾಚಾರ, ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಿ ಕೊನೆಗೆ ಈಗ ಫೈನಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಹೀಗೆ ಹುಗಾರ್ ಈಗ ಬಂದಿರುವಂತಹ ಅಪ್ಡೇಟ್ಸ್ ಅಂತಂದ್ರೆ ಎಲ್ಲೋ ಇಬ್ರು ಡಿಸಿಎಂ ಆಗ್ಬೋದು ಅಥವಾ 3 ಜನ ಡಿಸಿಎಂ ಆಗ್ಬೋದು ಅಥವಾ ಯಾರಿಗೆ ಈ ಒಂದು ಸ್ಥಾನವನ್ನ ಕೊಡಬಹುದು, ಬಹಳಷ್ಟು ಗೊಂದಲ ಇತ್ತು. ಇದೆಲ್ಲದರ ನಡುವೆ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಫೈನಲ್ ಇಷ್ಟು ದಿನ ಗೃಹ ಸಚಿವರಾಗಿದ್ದಂತಹ ಜಿ ಪರಮೇಶ್ವರ್ ಅವರಿಗೆ ಈಗ ಡಿಸಿಎಂ ಪಟ್ಟವನ್ನ ಕಟ್ಟಬೇಕು ಅಂತ ಹೇಳಿ ಹೈಕಮಾಂಡ್ ಈಗ ನಿರ್ಧಾರ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ?
ರೋಶಿನಿ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನ 3-4 ಸೃಷ್ಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಒಂದು ಬಹಳ ಬಿಗಿಪಟ್ಟನ್ನು ಕೂಡ ಹಿಡಿದಿತ್ತು. ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದು ನಿರ್ಣಾಯಕ ಒಂದು ಅಧಿಕಾರದಲ್ಲಿ ಇರಬೇಕು, ಸರ್ಕಾರದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ನಾಯಕರು ಬಹಳಷ್ಟು ಹೈಕಮಾಂಡ್ ನಾಯಕರ ಮುಂದಲೂ ಕೂಡ ಬಿಗಿಪಟ್ಟನ್ನು ಹಿಡಿದಿದ್ರು ಅನ್ನುವಂಥದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿ ಹೇಳಿದ್ರಂತೆ ಒಂದು ಡಿಸಿಎಂ ಸ್ಥಾನ ಮಾತ್ರ ಸೃಷ್ಟಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೇ ಹಂತದಲ್ಲಿ ನಿನ್ನೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಆಯಿತು. ಅದಾದ ಬಳಿಕ ಇದೀಗ ಒಂದು ಫೈನಲ್ ಹಂತಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ನಮಗೆ ಸಿಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ಸ್ಥಾನದ ಪ್ರಬಲ ಆಕಾಂಕ್ಷಿ, ಅವರಿಗೆ ಕೂಡ ಒಂದು ಈ ಬಾರಿಯ ಸಿಎಂ ಪಟ್ಟ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಅದರ ಬೆನ್ನಿಗೆ ನಿಂತಿರ್ತಕ್ಕಂಥವರು ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಬಲ ಪೈಪೋಟಿ ಕೂಡ ನಡೆಸಿದ್ರು. ಆದ್ರೆ ಹೈಕಮಾಂಡ್ ನಾಯಕರ ಒಪ್ಪಿಗೆ ಮೇರೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತಹ ಅವಕಾಶ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಪರಮೇಶ್ವರ್ ಅವರಿಗೆ ಕೊಡಲಾಗಿದೆ ಅನ್ನುವಂತ ಅವರ ಸರ್ಕಾರದಲ್ಲಿ ಪರಮೇಶ್ವರ್ ಅವರು ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕರಿಸಲಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಸದ್ಯಕ್ಕೆ ಸಿಗ್ತಾ ಇದೆ. 3-4 ಡಿಸಿಎಂಗಳ ಸೃಷ್ಟಿ ಮಾಡಬೇಕು, ಸಮುದಾಯವಾರು ಕೊಡಬೇಕು, ಅಲ್ಪಸಂಖ್ಯಾತರ ಸಮುದಾಯ ಕೊಡಬೇಕು, ದಲಿತ ಸಮುದಾಯಕ್ಕೆ ಕೊಡಬೇಕು, ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು, ಹೀಗೆ ಸಮುದಾಯವಾರು ಕೂಡ ಕೊಡಬೇಕು ಅನ್ನುವಂತಹ ಒತ್ತಾಯ ಕೂಡ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏಕೈಕ ಒಂದು ಡಿಸಿಎಂ ಆದರೂ ಸೃಷ್ಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟು ನೀಡಿದ್ರು. ಯಾಕಂತಂದ್ರೆ ಮುಖ್ಯಮಂತ್ರಿಗಳಾಗಿ ಕೂಡ ಆಗಿದ್ರು.